ತುಂಬ ಖುಷಿ ಆಗ್ತಿದೆ. ರಾಗಿ ಬೋಟಿ ಇದೆ. ಒಂದು ಬಾಬಾಟಿ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಡ್ರೀಮ್ ಬ್ಲಾಗ್ಸ್ ಕೂಡ್ಲ. ಇದು ಕನ್ನಡದಲ್ಲಿ ಊರಿಗೆ ಬಂದ ನಂತರ 2ನೇ ಬ್ಲಾಗ್. ಈ ವಿಡಿಯೋ ನಿಮಗೆ 2 ಚಾನಲ್ ಕೂಡ ಬರ್ತದೆ, ಡ್ರೀಮ್ ಬ್ಲಾಗ್ಸ್ ಕೂಡ್ಲ ಕನ್ನಡದಲ್ಲೂ ಕೂಡ ಬರ್ತದೆ, ಹಾಗೆ ಡ್ರೀಮ್ ಬ್ಲಾಗ್ಸ್ ಕೂಡ್ಲದಲ್ಲೂ ಬರ್ತದೆ. ಇವತ್ತು ನಾವು ಬಂದಿರೋದೆಲ್ಲ ಅಂದರೆ ಕಾವೂರು ಲೇಕ್. ಇಲ್ಲಿ ಏನಂದರೆ ಫುಡ್ ಫೆಸ್ಟಿವಲ್ ಅನ್ನು ಯುನಿಕ್ ಆಗಿ ಮಾಡ್ತಿದ್ದಾರೆ. ಇದು ಫಸ್ಟ್ ಅಟೆಂಪ್ಟ್ ಇವ್ರದ್ದು. ಸೊ ಇಲ್ಲಿ ಹೋಗುವ, ಎಕ್ಸ್ಪ್ಲೋರ್ ಮಾಡುವ ಏನೆಲ್ಲ ಇದೆ, ಫುಡ್ ಎಲ್ಲ ಏನಿದೆ, ಅಥವಾ ಇಲ್ಲಿ ಫುಡ್ ಫೆಸ್ಟಿವಲ್ ಅಂತ ಆಗ್ತದೆ, ಫುಡ್ ಇದೆ, ಮತ್ತು ಬೇರೆ ಬೇರೆ ಥರ ಸ್ಟಾಲ್ ಇದೆ, ಹಾಗೆ ಇಲ್ಲಿ ಬೇರೆ ಕಲ್ಚರಲ್ ಇವೆಂಟ್ ಕೂಡ ಆಗ್ತದೆ. ಸೊ ಇಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಯಾಕಂದ್ರೆ ನಮ್ದು ಇಲ್ಲಿ ವಿಡಿಯೋ ಮಾಡ್ತಿರೋ ದೊಡ್ಡ ವಿಡಿಯೋಗ್ರಾಫರ್ ನಮ್ಮ ಶ್ರೀಯ, ತೋರಿಸ್ತೇನೆ ನಿಮ್ಗೆ. ಸೊ ಇಲ್ಲಿಂದ ಹೊರಡುವ ಮುಂದೆ ಏನೆಲ್ಲ ಇದೆ ಅಂತ ನೋಡ್ಕೊಂಡ್ ಬರೋಣ. ಹಾಗೆ ಯಾರು ಸ್ಟಾಲ್ ಅವ್ರು ಸಿಕ್ಕಿದ್ರೆ ಮಾತಾಡ್ಲಿಕ್ಕೆ ಆಗ್ತದ ಟ್ರೈ ಮಾಡುವ, ಯಾಕಂದ್ರೆ ಎಲ್ಲರೂ ಬ್ಯುಸಿ ಇರ್ತಾರೆ, ಅವ್ರಿಗೆ ಉಪದ್ರ ಮಾಡೋದು ಬೇಡ ಅಂತ. ಸೊ ಹೋಗುವ ನಾವು ಮುಂದೆ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ. ಸೊ ನಡೀರಿ ಹೋಗುವ. ಸೊ ಇವತ್ತು ನಮ್ಮ ಜೊತೆ ಸ್ವರಾಜನ ಇದ್ದಾರೆ. ಸೊ ಈ ಪ್ರೋಗ್ರಾಮ್ ಬಗ್ಗೆ ಏನ್ ಹೇಳ್ತಾರೆ ನೋಡುವ. ತುಂಬ ಖುಷಿ ಆಗ್ತಿದೆ. ಈ ಕಾರ್ಯಕ್ರಮ ಮಾಡುವಾಗ ಸ್ವಲ್ಪ ಹೆದರಿಕೆ ಇತ್ತು, ಯಾಕೆಂದರೆ ಒಂದು ದೊಡ್ಡ ಒಂದು ಆಘಾತ ಇತ್ತು ಎಲ್ರಿಗೂ, ಗ್ಯಾಸ್ ಬಗ್ಗೆ. ಸೊ ಅದೊಂದಿತ್ತು. ಲಾಸ್ಟ್ ಟೈಮ್ ಇನ್ನೊಂದು ಮಂಗಳೂರಲ್ಲಿ ಫೆಸ್ಟ್ ಆಗ್ತಾ ಇತ್ತು, ಈ ಸರಿ ಫೆಸ್ಟಿವಲ್ ಆಗಲಿಲ್ಲ. ಸೊ ಅದೊಂದು ಹೆದರಿಕೆ ಇತ್ತು, ಇಲ್ಲಿ ಮಾಡುವಾಗ ಜನಗಳು ಬರ್ತಾರ ಇಲ್ಲ ಅಂತ. ಬಟ್ ನಿನ್ನೆ ಶುಕ್ರವಾರ ಆಗಿ ಕೂಡ ಹೈಯೆಸ್ಟ್ ಜನ ಬಂದಿದ್ದಾರೆ. ಈಗ ಟೈಮ್ 7 ಗಂಟೆ ಆಗ್ತಿದೆ, ಈಗ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ನನ್ನ ಪ್ರಕಾರ ಏನೋ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಕಾಲ ಕಟ್ಟುತ್ತೆ ಅಂತಾರಲ್ಲ, ಆ ಥರ ಆಗುತ್ತೆ. ಇಷ್ಟೆಲ್ಲ ಮಾಡಿದ್ದು ಜನಗಳಿಗೋಸ್ಕರ. ಜನಗಳು ಬಂದಿಲ್ಲ ಅಂದರೆ ಬೇಜಾರಾಗುತ್ತಿತ್ತು. ಜನಗಳು ಬರ್ತಾ ಇದ್ದಾರೆ, ಖುಷಿ ಆಗ್ತಿದೆ. ಬನ್ನಿ ಎಲ್ಲರೂ. ತುಂಬ ಫುಡ್ಸ್ ಇದೆ, ಬೇರೆ ಬೇರೆ ಟೈಪ್ ಇದ್ದು. ಮೊನ್ನೆ 21 ಸ್ಟಾಲ್ ಇತ್ತು, ಇವತ್ತಿಗೆ 29 ಸ್ಟಾಲ್ ಆಗಿದೆ. ಸೊ ನಾಳೆ ಇನ್ನೂ ಜಾಸ್ತಿ ಆಗಕ್ಕೆ ಚಾನ್ಸಸ್ ಇದೆ. ಎಲ್ಲನೂ ಇದೆ ಇಲ್ಲಿ, ಸಾರಿ ಶಾಪಿಂದ ಹಿಡಿದು ಎಕ್ಸಿಬಿಷನಿಂದ ಹಿಡಿದು ಎಲ್ಲವೂ ಇಲ್ಲೇ ಇದೆ. ಸೊ ಒಂದು ದಿವಸ ಫ್ರೀ ಮಾಡ್ಕೊಂಡು, ಒಂದು ಟೈಮ್ ಮಾಡಿಕೊಂಡು 7 to 10, 11 o'clock ತನಕ ಓಪನ್ ಇರುತ್ತೆ. ಬನ್ನಿ, ಕಾವೂರು ಉತ್ಸವ ಎಂಜಾಯ್ ಮಾಡೋಣ. ಸ್ಟಾಲ್ಸ್ ಎಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು, ಒಂದೇ ಸ್ಟಾಲಿಗೆ ಹೋಗ್ತಾ ಹೋಗುವ. ಗಡ್ಬಡ್ ಗಲ್ಲಿ ಅಂತ ಐಸ್ ಕ್ರೀಮ್ದು ಸ್ಟಾಲ್ ನೋಡಿದ್ರೆ, ಇದು ನೋಡ್ಬೋದು ಆರ್ಗ್ಯಾನಿಕ್ ನ್ಯಾಚುರಲ್ ಐಸ್ ಕ್ರೀಮ್ ಸ್ಕೂಪ್ಸ್ ಎಲ್ಲ $50 ರೂಪೀಸ್ಗೆ. ಹಾಗೆ ಮುಂದೆ ಹೋಗುವ. ಚೀಸ್ ಫ್ರೈಸ್ ಇದೆ, ನಿನ್ನೆ ಇದು ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಹಾಗೆ ಎಕ್ಸಿಬಿಷನ್ ಒಂದೊಂದೇ ಎಲ್ಲದು ಬರಬೇಕಲ್ವ. ಸೊ ಇಲ್ಲಿ ದೀಪಮ್ಮ ಅವ್ರದ್ದು 1 ಗ್ರಾಮ್ ಗೋಲ್ಡ್ ಎಲ್ಲ ಇದೆ. ಹತ್ತಿರ ಹೋಗಿ ತೋರಿಸ್ತೀನಿ. ಹಾಗೆ ಇಲ್ಲಿ ಬರುವಾಗ ನಮಗೆ ಸಿಂಗರ್ನವ್ರದ್ದು ಟೈಲರಿಂಗ್ ಮಿಷಿನ್ಸ್ ಎಲ್ಲ ಇದೆ. ಸೊ ನೋಡುವ, ಏನಾದ್ರು ಡೆಮೋ ತೋರಿಸ್ತಾರ ಅಂತ ನೋಡುವ. ಒಂದೇ ಮಿಷನ್ ಅಲ್ಲಿ ನಿಮಗೆ ಸಾರಿ ಬಿಡ್ಡಿಂಗ್, ಜಿಗ್ಜಾಗ್, ಆರ್ಡಿನರಿ ಸ್ಟಿಚ್ ವಿತ್ ಎಂಬ್ರಾಯ್ಡ್ರಿ ಎಲ್ಲ ಇದೆ ಒಂದೇ ಮಿಷನ್ ಅಲ್ಲಿ. 25 ಸಾವಿರದ ಮಾಡೆಲ್ ನಿಮಗೆ ಈಗ ಒಂದು 15,500 ಬರ್ತದೆ. ಇಲ್ಲಿ ಬುಕ್ಕಿಂಗ್ ಮಾಡಿದರೆ ಇನ್ನು 10 ದಿವಸ ಅವಕಾಶ ಉಂಟು, ಯಾವಾಗ ಬೇಕಾದ್ರೆ ತಗೊಳ್ಬೋದು. ಇಲ್ಲಿ ಬುಕ್ಕಿಂಗ್ ಮಾತ್ರ. ನಿಮಗೆ ಮಾಡೆಲ್ ಏನು ನೋಡಿ, ಆಟೋಮೆಟಿಕ್ ಎಲ್ಲ ಡಿಸೈನ್ಗಳಿಂದ ಹಿಡಿದು
ಎಲ್ಲ ಆರ್ಡಿನರಿ ಸ್ಟಿಚ್ ಇದೆ, ಸಿಂಗಲ್ ಸ್ಟಿಚ್ ಸಹ ಇದೆ ನಿಮಗೆ, ದೊಡ್ಡದು ಚಿಕ್ಕದು ಸಿಸ್ಟಮ್ಸ್ ಇದೆ. ಮತ್ತು ಜಿಗ್ಜಾಗ್ ಬೇಕಾದ್ರೆ ಜಿಗ್ಜಾಗ್ ಸಹ ಮಾಡ್ಬೋದು. ಒಂದರಲ್ಲಿ ಎಲ್ಲ ಒಂದು ಮನೆಗೆ ಬೇಕಾಗುವ ಎಲ್ಲ ಸಿಸ್ಟಮ್ ಒಂದು ಮಿಷನಲ್ಲಿ ಇದೆ ನೋಡಿ. ಈ ಥರ ಇದರಲ್ಲಿ ಬೇರೆ ಬೇರೆ ಇದೆ, 40 ಡಿಸೈನ್ 30 ಡಿಸೈನ್ದು ಮಿಷನ್ ಇದೆ. ಒಂದು 25,000ದ ಮಿಷನ್ ಈಗ 16ವರೆಗೆ ಬರ್ತದೆ ಆಫರ್ ಪ್ರೈಸ್. ಆಫರ್ ಪ್ರೈಸ್. ಇದು ಆ ಕಡೆ ಇರೋದು, ಈ ಕಡೆ ಇರೋದು 1,20,000 ಇದೆ, 25,000ಗೆ ಬರ್ತದೆ. ಅದರಲ್ಲಿ 1.5 ಲಕ್ಷ 2 ಲಕ್ಷ ಬೇರೆ ಬೇರೆ ಇದೆ. ಅದಿದು ಆಟೋಮೆಟಿಕ್ ಒಮ್ಮೆ ಸೆಟ್ಟಿಂಗ್ ಮಾಡಿ ಬಿಟ್ಟರೆ ಅದರ ಸಹ ಮಾಡ್ತಾ ಇರ್ತದೆ. ನಿಮ್ಗೆ ಬೇಕಾದ ನಿಮ್ದು ಯಾವ್ದು ಚಾಯ್ಸ್ ಮಾಡ್ತೀರಾ ಅದೇ ಸೆಟ್ಟಿಂಗ್ ಆಗಿರ್ತದೆ ಅದ್ರಲ್ಲಿ. ಓಕೆ. ನಿಮ್ದು ಶಾಪ್ ಬಂದ್ಬಿಟ್ಟು ಇದರಲ್ಲಿ ಓರ್ಲಕ್ ಬೆಂದ್ರವೆಲ್ಲ ರಾಧಾ ಮೆಡಿಕಲ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀವಿ. ಅಲ್ಲಿ ಕೋಟಕಲ್ ಆರ್ಯ ವೈದ್ಯಶಾಲೆ ಅಲ್ಲಿ ಪಕ್ಕದಲ್ಲಿ ಇದ್ದೀವಿ. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೇನೆ, ಕಾಂಟ್ಯಾಕ್ಟ್ ಮಾಡ್ಬೋದು. ನಂತರಲ್ಲಿ ಸಾಕಿದ್ದೀವಿ ಮೊನ್ನೆ. ನಂತರಲ್ಲಿ ಒಂದು 60 ಮಿಷನ್ ಸೇಲ್ ಮಾಡಿದ್ದೀವಿ ನಾವು, ಹಾಗೆ ಬುಕ್ಕಿಂಗ್ ಮಾಡಿ. ಇಲ್ಲಿ ಸಹ ಹಾಗೆ ಬುಕ್ಕಿಂಗ್, ಇಲ್ಲಿ ಆಕ್ಚುಲಿ ಬುಕ್ಕಿಂಗ್ ಇರೋದು, ಸೇಲ್ಸ್ ಅಲ್ಲ. ಸೊ ಯಾಕಂದ್ರೆ ನಾನು ಕೂಡ ಪರ್ಸನಲ್ ಇದೇ ಮಿಷನ್ ಯೂಸ್ ಮಾಡ್ತಿರೋದು. ಬೇರೆ ಬೇರೆ ಟೈಪ್ ಮನೆ ಈಗ ಅಂದ್ರೆ ಮೊದಲೆಲ್ಲ ಒಂದು ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಇತ್ತು, ಅಂದ್ರೆ ತಗೊಳ್ಬೇಕು ಟೇಬಲ್ ಸ್ಟ್ಯಾಂಡ್ ಆ ಥರ. ಈಗ ಆಗಲ್ಲ, 20 ನಿಮಿಷದಲ್ಲಿ ನಿಮ್ಗೆಲ್ಲ ಸ್ಟಿಚಿಂಗ್ ಕಲಿಸಿ ತಗೊಂಡು ಹೋಗೋದು ಮಿಷನ್. ತುಂಬಾ ಥ್ಯಾಂಕ್ಸ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಹಾಂ ಸಣ್ಣ ಸ್ಟಾಲಿಂದ ನೋಡಿ ಅವರು ಬಂದಿದ್ದಾರೆ, ಮಧ್ಯಕ್ಕೆ ಸ್ಟಾಲ್ ಹಾಕಿಕೊಂಡಿದ್ದಾರೆ. ಬೆಂಕಿ ಭಗವದ್ಗೀತೆ ನೋಡ್ತಿದ್ದಾಳೆ. ಸೊ ಕೆಲವು ಸಾಲ ಇನ್ನೂ ಸೆಟ್ ಆಗ್ಬೇಕಷ್ಟೇ. ಇದೆಲ್ಲ ನೋಡ್ಬೋದು, ಎಲ್ಲ ಬುಕ್ ಸ್ಟಾಲ್. ಶ್ರೇಯ ಸೊ ಮುಂದೆ ಬರುವಾಗ ಒಂದು ಆಡ್ ಸಿಕ್ಕಿತ್ತು, ಯಾವಾಗ್ಲೂ ಖಾಲಿ ಆಗದ ಪೆನ್ಸಿಲ್ ಅಂತ. ಸೊ ನೋಡ್ಕೊಂಡು ಬರೋಣ ಬನ್ನಿ. ಗ್ರಾಫಿಕ್ ಸ್ಟೋನ್ ಬರುತ್ತೆ ಸರ್ ಇದು. ಓಕೆ. ಬರಿತಾ ಇರೋದಂತೆ ಸಿಂಪಲ್ ಆಗಿ, ಖಾಲಿ ಆಗಲ್ಲ ಯಾವತ್ತು, ಬರಿತಾ ಇರೋದು. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲದಕ್ಕೆ ತೆಗಿಬೋದು ಬೇಕಿದ್ರೆ. ಕಲ್ಲು ಕಲ್ಲು ಅದು ಬಿಟ್ಟರೆ ಬಟ್ಟೆ ಮೇಲೆ ಕಲೆ ತೆಗೆಯೋದು. ಓಕೆ. ಇಂಕು, ಆಯಿಲ್, ಗ್ರೀಸು, ಒಂದ್ ಬಟ್ಟೆ ಬಣ್ಣ ಇನ್ನೊಂದು ಬಟ್ಟೆ ಯಾವುದು, ಅರಿಶಿನ ಅದು ಯಾವ್ದು. ಇಂಕ್ ಡ್ರೈ ಆಗಿದ್ರು ಹೋಗುತ್ತಾ ಇದ್ರಲ್ಲಿ? ಹಾ ಮೇಡಮ್, ಹತ್ತಿಯಲ್ಲಿ ತಾಂಡಿ ರಬ್ ಮಾಡಿ ಇದು ಕಲೆನ ಡೈಲ್ಯೂಟ್ ಮಾಡುತ್ತೆ, ಕರಗಿಸುತ್ತೆ. ಓಕೆ. ನಂತರ ದೊಡ್ಡದಾಕಿ ಇದು ಕಲೆ ತೆಗಿತಾರೆ. ಎಕ್ಸ್ಪೈರಿ ಡೇಟ್ ಎಲ್ಲ ಎಷ್ಟು ದಿನ ಇಡೀ ಹಾಳಾಗೋದು ಕೆಟ್ಟೋಗೋದು ಏನಿರಲ್ಲ. ಗೋಡೆ ಮೇಲೆ ಯೂನಿಫಾರ್ಮ್, ಶೂಸ್, ಬೆಡ್ಶೀಟ್, ಬ್ಲಾಂಕೆಟ್, ಸೋಫಾ ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ರೋಡ್ ಆಗ್ತದ. ಪರ ಸಾರಿ ದೆತ್ತನೇರೆ ಎಡ್ಡ ರೇಟಿಗೆ. ಸೊ ಇಲ್ಲಿ ಬಂದಿದ್ರೆ ಇಲ್ಲಿ ನೋಡ್ಬೋದು ರಾಗಿ ಬೋಟಿ ಇದೆ. ಮತ್ತೊಂದು ಏನಂದ್ರೆ ಒಂದು ಪರಿಚಯದ ಹೊಡೆದು ಈಗ ಪ್ರಿಯಸ್ ಹೋಮ್ ಪ್ರಾಡಕ್ಟ್ ಅಂತ ಆಗಿದೆ. ಉಪ್ಪಿನಕಾಯಿ, ಹಪ್ಪಳ ಎಲ್ಲದಿದೆ. ನೋಡ್ಕೊಂಬರೋಣ ಏನೆಲ್ಲ ಇದೆ ಅಂತ. ಇಲ್ಲಿ ನೋಡ್ಬೋದು ನಮ್ದು ಚೈಲ್ಡ್ಹುಡ್ ಎಲ್ಲ ಏನೆಲ್ಲ ಟಾಯ್ಸ್ ಇತ್ತು ಎಲ್ಲದಿಲ್ಲ ಒಂದೇ ಕಡೆ ಇದೆ. ಇದೆಲ್ಲ ಡ್ಯಾಶ್ ಬೋರ್ಡ್ ಹೋಗಿರುವಂತದ್ದು. ಮುಂದೋದ್ರಲ್ಲಿ ಹಾಟ್ ವೀಲ್ಸ್ ಕಾರ್ ಕೂಡ ಇದೆ, ನೋಡ್ಕೊಂಡ್ ಬರೋಣ. ಸೊ ಅದು ಶಾಪ್ ಬೇಕಿದ್ರೆ ಒಬ್ಬರಲ್ಲಿ ಝೀರೋ ಗ್ರಾವಿಟಿ ಇದೆಲ್ಲ, ಅಲ್ಲಿ ಕೂಡ ಇವರದ್ದು ಎಲ್ಲ ಪ್ರಾಡಕ್ಟ್ ಸಿಗುತ್ತೆ.
ಇದು ನೋಡ್ಬೋದು ಸಮುರಾಯ್ ಸೋಡ್ ತುಂಬಾ ಲೈಕ್ ಆಯ್ತು. ಎಲ್ಲಿಡೋದು ಗೊತ್ತಿಲ್ಲ ಕೊಂಡೋಗಿ. ಮತ್ತೊಂದು ಸುರತ್ ಕಲ್ಲರ್ ರೋಡು. ಈ ಬೆವರು ಸೆಕೆ ಹೇಗಿದೆ ಅಂದ್ರೆ ನೋಡ್ಬೋದು. ವಾಯ್ಸ್ ಕೇಳುತ್ತಾ ಇಲ್ವೋ ಗೊತ್ತಿಲ್ಲ, ಫುಲ್ ದೊಡ್ಡದ್ರಲ್ಲಿ ಸೌಂಡ್ ಇರ್ತಾರೆ. ಮುಂದೆ ಹೋಗುವ. ಇಲ್ಲಿ ಸಣ್ಣ ಮಟ್ಟದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ತಂದಿದ್ದಾರೆ. ಹೋಗುವ ಮುಂದೆ ನೋಡುವ ಮುಂದೆ ಸ್ಟಾಲ್ಸ್ ತುಂಬಾ ಇದೆ. ಜೊತೆಗೆ ಟಿಕ್ಮಾ ಕರಾಟೆ ಬಾಕ್ಸಿಂಗ್ ದಾದಾಗೆ ಇಲ್ಲಿ ನೋಡ್ಬೋದು ನಮ್ಮ ವಿಡಿಯೋಗ್ರಾಫರ್ ಛೋಟ ವಿಡಿಯೋಗ್ರಾಫರ್ ಪಯ್ಯಂತರಾಗಿದ್ದಾಳೆ ಅವಳು. ಅವಳಿಗೆ ಹಸಿವಾಗಿ ಲೋಕ ಎಲ್ಲ ನೋಡಿ ಇಲ್ಲಿ ಲಕ್ಕಿ ಗೇಮ್ ಅಂತೆ. ಹೋಗು ಏನಾದ್ರು ಸಿಗುತ್ತೆ ನೋಡು ಅವಳಿಗೆ. ಓ ಶ್ರೀಯ ಬಂದಿದ್ದಾಳೆ ರಿಂಗ್ ಬಿಸಾಕ್ಲಿಕ್ಕೆ. ನೋಡು ಯಾರ ತಲೆಗೆ ಬಿಸಾಡ್ತಾಳೆ ಗೊತ್ತಿಲ್ಲ. ಅವೆಂಚ ಬಂದು ಐದು ನಂಬರ್ ಉಂಟೋಡು ಗೌದಿ ಕೊಂದುಕ ಒಂದೊಂದೆ ಒಂದೊಂದೆ ಇಂಚುವಲೆ ಇಂಚುವಲೆ ಓ ಹುಷಾರ್ ಯಾವ ಎಲ್ಲಿಗೆ ಏಮಿಟ್ಟು ಎಲ್ಲಿಗೆ ಬಿಸಾಕ್ತಲ್ಲ. ಏ ಹುಷಾರ್ ಜಾಗ ಸರಿ ಇಲ್ಲ. ಎಂತ ಮಾಡ ಶ್ರೀಯಾ ಹೋಗಿ ಒಂದು ಗೋಲ್ಡ್ ಚೈನ್ ಸಿಕ್ತಲ್ಲ ಅಂದ್ರೆ ಇಲ್ಲಿ ಫುಡ್ ಕೌಂಟರ್ ಸ್ಟಾರ್ಟ್ ಆಯ್ತು. ನೋಡ್ಬೋದು ಲೈನಲ್ಲಿದ್ದಾರೆ. ಇಲ್ಲ ದಟ್ಟಿ ಅಂದ್ರೆ ಮನೆ ಊಟ ಅಂತ ಒಂದು ಮೆನು ತೋರಿಸ್ತೀನಿ ನಿಮ್ಗೆ ನೋಡಿ. ಸೊ ವೆಜ್ ನಾನ್ ವೆಜ್ ಎರಡು ಆಪ್ಷನ್ ಇದೆ ನಿಮ್ಗೆ. ನ್ಯಾಚುರಲ್ ನೋಡಿದ್ರೆ ನ್ಯಾಚುರಲ್ ಗೊಂಡ ಜ್ಯೂಸ್ ಕೂಡ ಇದೆ. ಗೌನಿ ಪಾಯಿಂಟ್ ಬ್ರಾಂಚಸ್ ಹಾಗೆ ಏನೆಲ್ಲ ನೋಡಿ. ಹಾಗೆ ಮುಂದೆ ಹೋಗುವಾಗ ನೆಕ್ಸ್ಟ್ ಸಿಗೋದು ಬೋಬಾಟಿ ವಾಕೆ ಮುಂದೆ ಹೋಗುವ ನೋಡುವ. ಎಲ್ಲದು ಮೆನು ಪ್ರೈಸಸ್ ಎಲ್ಲ ಇಲ್ಲೇ ತೋರಿಸ್ತಿದ್ದೀನಿ. ಮುಂದೆ ಹೋಗುವ. ಸೊ ಹಾಗೆ ಮುಂದ್ಗಡೆ ಹೋಗುವಾಗ ಐಡಿಯಲ್ ನೋಡ್ದು ಗಡ್ಬಡ್ ಗಲ್ಲಿ ಅದೇ ಮುಂದೆ ನೋಡುವ ಹೋಗುವ. ಏನಂದ್ರೆ ಇಲ್ಲಿ ಮಂಗಳೂರಲ್ಲಿ ಫೇಮಸ್ ಆಗಿರೋ ಸನ್ ಪಿಜ್ಜಾ ಅವ್ರದ್ದು ಹೋಮ್ ಮೇಡ್ ದಮ್ ಬಿರಿಯಾನಿ ಇದೆ. ಸೊ ಇದು ನಾನಂತೂ ಆಲ್ರೆಡಿ ಯಾವಾಗಲೂ ತಿಂತಿರ್ತೀನಿ. ಸೊ ಒಮ್ಮೆ ಹೋಗುವ ಬೇರೆ ಎಲ್ಲ ಏನು ಸ್ಪೆಷಲ್ ಇದೆ ನೋಡ್ಕೊಂಡು ಬದ್ನ.
ಇವಾಗ ಇಲ್ಲಿ ಸನ್ಫೀಸ್ ಕಿಚನ್ ಇದೆ, ಇಲ್ಲಿ ಏನೆಲ್ಲ ಇದೆ ಅಂತ ಕಾವೂರು ಕೇಳ್ಕೊಂಡ್ ಉತ್ಸವ ಬರೋಣ. ಪೇ. ತೋರಿಸ್ತಾವ. ಹಾಯ್, ಇದು ಕಾವೂರು ಉತ್ಸವದಲ್ಲಿ ನಮ್ಮದು ಸ್ಟಾಲ್ ಉಂಟು. ಸನ್ಫಿಶ್ ಚಿಕನ್ ದಮ್ ಬಿರಿಯಾನಿ ಉಂಟು, ಪೊಡಿ ಕಬಾಬ್ ಉಂಟು, ಹರಿಯಾಲಿ ಚಿಕನ್, ಲೆಮನ್ ಚಿಕನ್, ಮಲೈ ಚಿಕನ್. ಹಾಗೆ ಎಲ್ಲಿ ಬಿಟ್ಟು ನೆಕ್ಸ್ಟ್ ಎಲ್ಲಿ ಸಿಗುತ್ತೆ ನಿಮ್ದು? ನಮ್ಮದು ನೆಕ್ಸ್ಟ್ ದೇರೆಬೇಲ್ ಕೊಂಚಾಡಿ ಉಂಟಲ್ಲ, ಸಾರಿ ಕೊಂಚಾಡಿ, ಏಡಿ ಕೊಂಚಾಡಿ, ಏಡಿ ಕೊಂಚಾಡಿ ಅಲ್ಲಿ ಹತ್ರ. ಅಲ್ಲಿ ಕಟ್ಟೆ ನಮ್ಮದು ಕಟ್ಟೆ ಅಂಗಡಿದ ಬರೀತು ಸನ್ಫೀಸ್ ಕಿಚನ್ ಅಂತ ಔಟ್ಲೆಟ್ ಅಲ್ಲಿ ಉಂಟು. ಎವ್ರಿ ಬಿರಿಯಾನಿ, ಸುಕ್ಕ, ಚಿಲ್ಲಿ ಪೆಪ್ಪರ್ ಅಲ್ಲಿ ಎಲ್ಲ ಇದು ಉಂಟು ಆಯ್ತಾ. ಸೊ ನಿಮ್ಗೆ ಮತ್ತೆ ಏನಂದ್ರೆ ಇಲ್ಲಿ ಬೇಕಿದ್ರೆ ಕಸ್ಟಮೈಸ್ ಕೆಜಿ ಲೆಕ್ಕದಲ್ಲಿ ಕೆಜಿ ಮಾಡ್ಕೊಡ್ತೀರಲ್ಲ. ವೈಸ್ ಉಂಟು, ಬಲ್ಕ್ ಆರ್ಡರ್ ಉಂಟು ನಮ್ಮದು. ಸೊ ಇವರದಂತೂ ನೀವು ಫೇಮಸ್ ಆಗಿರ್ತೀರಾ, ಆಲ್ರೆಡಿ ನೋಡಿದ್ದೀರಾ. ಥ್ಯಾಂಕ್ ಯು. ಸೊ ಹಾಗೆ ಒಂದು ಜಸ್ಟ್ ಇವತ್ತೇನೆಲ್ಲ ಇದೆ ಅಂತ ನಾನು ತೋರಿಸ್ತಿದ್ದೇನೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಇಲ್ಲಿ ನೋಡ್ಬೋದು ಲಜೀಜ್ ಪಿಜ್ಜಾ ಅವ್ರದ್ದು ಔಟ್ಲೆಟ್ ಕೂಡ ಇದೆ. ಇಲ್ಲಿ ಫಿಶ್ ಮಾರ್ಟ್ ಕಿಚನ್ ಅವ್ರದ್ದು ನೀರು ದೋಸೆ, ಇಡ್ಲಿ, ಸೇಬಿಗೆ ಇದೆಲ್ಲ ಫಿಶಸ್ ಇದೆ. ಪ್ರೈಸ್ ಕೂಡ ತೋರಿಸ್ತೀನಿ. ಹಾಗೆ ಮುಂದೆ ಹೋಗುವ ಫ್ರೆಶ್ ಮೊಮೋಸ್ ಹಬ್, ಫ್ರೆಶ್ ಹೈಜೀನ್ ಡಿಲಿಷಿಯಸ್ ನೋಡುವ. ಇಲ್ಲಿ ನೋಡ್ಬೋದು ಮೋಮೋಸ್ ಸ್ಮೋಕಿ ಬಾರ್ಬೆಕ್ಯೂ ಇದೆ. ಮೋಮೋಸ್ ನೋಡ್ಬೋದು. ಶ್ರೇಯಾಂದು ಬಾಬಾಟಿ. ನೋಡ್ಬೋದು ನೋಡ್ಬೋದು ಫಿಶ್ ಸ್ಟುಡಿಯೋ. ಎಲ್ಲ ಪೊಟ್ಯಾಟೊ ಡಿಸ್ಟರ್, ಮಿಲ್ಕ್. ಎಂಜಾಯ್. ಇವತ್ತನೇ ವರ್ಷದ ತನಕ ಮಾತೆಲ್ಲ ಥಿಂಕ್ ಮಾಡ್ಕೊಂಡು ಮೋಹನ್ ಒಂದು ದಿನದ ಫಂಕ್ಷನ್ ಮಾಡ್ತಾರೆ. ಅದಕ್ಕೆ ಪ್ರಪಂಚದ ಮಾತೆಲ್ಲ ಸೇರಿ ಯೋಚನೆ ಮಾಡ್ತಾರೆ. ಒಂದು ದಿನಕ್ಕೆ ಬರ್ತು ವಿಭಿನ್ನವಾದ. ಸೊ ನಾವು ಹುಲಿ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಮಾತೆಲ್ಲ ಸೇರಿ ಇಬ್ಬರಿಗೆ ಹುಲಿ ನೋಡ್ಲಿಕ್ಕೆ ಭಾರಿ ಆಸೆ. ಹೋಗುವ. ಅಯ್ಯೋ ದೇವರೇ, ಹುಲಿ ಈಗ ಹೋಗುತ್ತಾ ಅಂತ. ಇಲ್ಲಿ ನೋಡ್ಬೋದು ಏನೋ ಒಂದು ಡಿಫ್ರೆಂಟ್ ಸೆಟಪ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲ ಹುಲಿಯಲ್ಲಿ ಕುತ್ಕೊಳ್ಳುವವರಿಗೆ ಕುತ್ಕೊಳ್ಬಹುದು. ಕುದುರೆ ನೋಡ್ಬೋದು ಇಲ್ಲಿ.
ವರ್ಷದ ಕೊಡುಗೆ ಇರ್ತದೆ. ಆ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಪೂರ ಸರಿಯಾದ ಕೋಡೆ ಆತ ಜನ ಬರ್ಪಿರ್ಬೋದು ಎಂಗ್ಲಿಗೆ ನಿಂತಿರ್ತದೆ ಮನೆ ದಾದ ಇದ್ದದಲ್ಲ ಎಂಗ್ಲೆ ನಂಬುದು ಬರ್ತಿನ ಫುಡ್ ಸ್ಟಾಲ್ ತಗೊಳ್ಳೋದು ಓಡುಂದಂಡ ಅವ್ರದ ಪೂರ ವಿಷಯ ಸರಿಟು ಕೊಡುಂದಂಡ ಕಲಿತ ಕಾರ್ಪೊರೇಟರ್ ಹಂಚೊಪ್ಪುಡು. ಸೊ ಹಂಚಿನ ಒಂಜಿ ಗಟ್ಟಿ ಮುಟ್ಟದ ಕಾರ್ಪೊರೇಟರ್ ಅನಿಲನ್ನೇ ಅನಿಲನ್ನ ಇರೆಗ್ಲ ಕಾವೂರು ಆಗ ಅಲ್ಲಿ ಮಾತಾಡ್ಲೇ ಇಲ್ಲ. ನನ್ಗೆ ಇವಳನ್ನು ಕರ್ಕೊಂಡು ಹೋಗುದೇ ದೊಡ್ಡ ಸಾಧನೆ ಮಾಡಿದಾಗ ಆಗ್ತಾ ಉಂಟು. ಯಾವ ಸ್ಟಾಲ್ ಅಲ್ಲಿ ಎಂತ ಕೇಳ್ತಾಳೆ ಅಂತ ಗೊತ್ತಾಗುದಿಲ್ಲ. ಅದಕ್ಕೆ ಅವಳದೆಲ್ಲ ಒಂದು ರೌಂಡ್ ಇದೆಲ್ಲ ಆಯ್ತು. ಇಲ್ಲಿ ನೋಡ್ಬೋದು ಅವಳ ಹೊಟ್ಟೆ ಫುಲ್ ಆಯ್ತು. ನಮ್ಗೆ ನಡೆದು ನಡೆದು ಸಾಕಾಯ್ತು. ಇವಳೇನೋ ಮಾತಾಡ್ತಾಳಂತ, ನೋಡು ಏನ್ ಮಾತಾಡ್ತಾಳ ನಾನು ಅಂತ. ಅವಳಿಗೆ ಕೊಡ್ತೇನೆ ಮೈಕ. ಅವಳ ಕನ್ನಡ ನಮ್ಮ ಶ್ರೀಯನಿಗೆ ಏನೋ ಮಾತಾಡ್ಲಿಕ್ಕೆ ಉಂಟಂತೆ. ಎಂತ ಹೇಳ್ತಾಳ ನೋಡಿ, ಮಾತಾಡ. ಮಾತಾಡ್ತೇನೆ. ಇದು ಕಾವೂರು ಫೆಸ್ಟಿವಲ್ ತುಂಬಾ ಸೂಪರ್ ಆಗಿ ಉಂಟು. ನೀವು ಸಹ ಬನ್ನಿ. ನಾಳೆ ಡೇಟ್ ಏಪ್ರಿಲ್ 26 ಲಾಸ್ಟ್. ನೀವು ಟ್ರೈ ಮಾಡಿ ಬರ್ಲಿಕ್ಕೆ. ಇಲ್ಲಿ ಫುಡ್ ಎಲ್ಲ ಸೂಪರ್ ಉಂಟು. ಮತ್ತೆ ಇಲ್ಲಿ ಯಾಕಂದ್ರೆ ಅವಳ ಹೊಟ್ಟೆ ಈಗ ತುಂಬಿದೆ. ಇಲ್ಲಿ ಮೀನುಂಟು ಮತ್ತೆ ಮೋಮೋಸ್ ಎಲ್ಲ ಉಂಟು. ನೀವು ಟ್ರೈ ಮಾಡಿ, ಸೂಪರ್ ಉಂಟು. ನಾನು ಮೀನ್ ಟ್ರೈ ಮಾಡ್ಲಿಲ್ಲ, ಆದ್ರೆ ಮೋಮೋಸ್ ಟ್ರೈ ಮಾಡಿದ್ದೀನಿ. ಸೂಪರ್ ಆಗಿ. ಮತ್ತೆ ಒಂದು ಬೋಬಾಟಿ ಟ್ರೈ ಮಾಡಿದ್ದೇನೆ. ಆಯ್ತಾ, ಸಮಾಧಾನ, ಶಾಂತಿ, ಜೈ. ಇದೆಲ್ಲ ಫುಡ್ ಸ್ಟ್ರೀಟ್ ಆಯ್ತು. ಅಂದ್ರೆ ಫುಡ್ ಎಲ್ಲ ಆ ಕಡೆ. ಇನ್ನು ಇಲ್ಲಿ ಏನಂತ ಅಂದ್ರೆ ಎಕ್ಸಿಬಿಷನ್ಸ್ ಎಲ್ಲ ಇದೆ. ಸೊ ನೋಡ್ಕೊಂಡ್ ಬರೋಣ ಏನೆಲ್ಲ ಇದೆ ಅಂತ. ಸೊ ಇಲ್ಲಿ ನೋಡ್ಬೋದು ರೋಶೆಟ್. ನೀವೇ ಮಾಡಿರೋದಾ? ಪಾಪನ ಕ್ಲಾಸಿಗೆ ಟ್ರೈನಿಂಗ್ ತಂದು ಎಲ್ಲಿ ಇರೋದು ಮನೆ? ಆಕಾಶ್ ಬಾಯ್ ನಮ್ಮ ಕೊಂಚಾಡಿ. ಹಲೋ, ಇಲ್ಲಿ ಸ್ಟಾಲ್ಸ್ ಎಲ್ಲಿಂದ ಎಲ್ಲಿ ತನಕ ಇದೆ ಅಂದ್ರೆ ನೋಡ್ಬೋದು. ಅಲ್ಲಿಂದ ಸ್ಟಾರ್ಟ್ ಆಗಿ ಇವತ್ತಿಗೆ 33 ಸ್ಟಾಲ್ಸ್ ಇದೆ. ಸೊ ನಿನಗೆ 23 ಇದ್ದಿದ್ದು ಇವತ್ತಿಗೆ 33 ಆಯಿತು. ಸೊ ನಾಳೆಗೆ ಮೇ ಬಿ 50 ತನಕ ಹೋಗ್ಬೋದು. ಸೊ ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ. ಹಾಗಾಗಿ ಒಮ್ಮೆ ಜಸ್ಟ್ ಒಂದು ವಿಸಿಟ್ ಮಾಡಿ ಬಂದು. ಸೊ ಕಾವೂರಿಗೆ ಒಂದು ರೌಂಡ್ ಆಯ್ತು. ಫುಡ್ ಸ್ಟ್ರೀಟ್ ಏನೆಲ್ಲ ಇದೆ ಅಂತ ತೋರಿಸಿದ್ದೇನೆ. ಹಾಗೆ ಬರುವವರೆಗೆ ನಾಳೆ ಒಂದು ದಿನ ಟೈಮ್ ಇದೆ. ಬೇಗ ಬೇಗ ಬನ್ನಿ, ಯಾಕಂದ್ರೆ ಇಷ್ಟೆಲ್ಲ ಇದು ಮಾಡಿ ಹಾಕಿದ್ದಾರೆ. ಪ್ರೈಸಸ್ ಒಂದು ಯಾವುದಕ್ಕೂ ಅಫೋರ್ಡೆಬಲ್, ಯಾವುದು ತುಂಬಾ ಕಾಸ್ಟ್ಲಿ ಆ ಥರ ಏನಿಲ್ಲ. ಸೊ ಯಾರೆಲ್ಲ ಬರ್ಲಿಕ್ಕೆ ಬಾಕಿ ಇದ್ದೀರಾ ಬೇಗ ಬೇಗ ಬನ್ನಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತೀನಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಸಿಯಾ.